ಭೂಮಿ ನನ್ನ ಹುಡ್ಕೊಂಬರ್ತಿರೋ ಸ್ಪೀಡ್ ನೋಡಿದ್ರೆ ಫಸ್ಟ್ ನೈಟಿಗೆ ಕರೆದ್ರು ಬರೋ ಥರ ಅವಳೆ. ಟ್ರೈ ಮಾಡೋಣ. ಬನ್ನಿ ಬನ್ನಿ, ಈ ವರುಣನ ಅರಮನೆಗೆ ಸ್ವಾಗತ ಸುಸ್ವಾಗತ. ನಿಜ ಹೇಳಿ, ಯಾರು ನೀವು? ನೀವು ನನ್ನ ಅಪ್ಪಿ ತಪ್ಪಿ ನೋಡಿಲ್ಲ, ನನ್ನೇ ಹುಡುಕೊಂಬಂದ್ರಿ. ಆಕಾಶ್ ಮನೆಗೆ ಹೋಗಿ ಹೆಲ್ಪ್ ಮಾಡಿದ್ರಿ. ಆಕಾಶ್ ಕೆಲ್ಸನೆಲ್ಲ ನೀವ್ಯಾಕೆ ಮಾಡ್ತಿದ್ರಾ? ನಿಮಗೂ ಆಕಾಶ್ಗೂ ಏನ್ ಸಂಬಂಧ? ನಾನು ಇಷ್ಟೆಲ್ಲ ಮಾಡಕ್ಕೆ ಈ ಹೃದಯನೇ ಕಾರಣ. ಜೀವ ಕೊಟ್ಟವನ ಜೀವನ ಸರಿ ಮಾಡಬೇಕು ಅಂತ ಇಲ್ಲಿಗೆ ಬಂದೆ. ಆಕಾಶಿಗೆ ಆಕ್ಸಿಡೆಂಟ್ ಆದ ದಿನ ನಾನು ಹಾಸ್ಪಿಟಲಲ್ಲಿದ್ದೆ. ಇನ್ನು 2 ದಿವಸದಲ್ಲಿ ನನ್ನ ಹಾರ್ಟ್ನ ಬದಲಾಯಿಸಲಿಲ್ಲ ಅಂದರೆ ನಾನು ಉಳಿಯೋದು ತುಂಬ ಕಷ್ಟ ಅಂತ ಡಾಕ್ಟರ್ ಹೇಳಿದರು. ಆಕಾಶಿನ ಬದುಕಲ್ಲ ಅಂತ ಗೊತ್ತಾದ್ಮೇಲೆ ಅವನ ಹಾರ್ಟ್ನ ನನಗೆ ಹಾಕಿದ್ರು. ಆಕಾಶ್ನ ಹುಡ್ಕೊಂಡು ಊರಿಗೆ ಬಂದೆ. ಆಕಾಶ್ ಅಂತ ಇವರಲ್ಲೊಬ್ಬ ಹುಡುಗ ಇದ್ದಾನೆ, ಅವನು ಫುಲ್ ಡೀಟೇಲ್ಸ್ ಬೇಕು ನನಗೆ. ನನ್ನ ಸ್ನೇಹಿತರ ಮೂಲಕ ಅವನ ಬಗ್ಗೆ ಎಲ್ಲ ತಿಳ್ಕೊಂಡೆ. ಅಂದಾಗೆ ಭೂಮಿಗೂ ಆಕಾಶ್ಗೆ ಹೇಗೆ ಲವಾಯ್ತು? ಅವನ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡಿ. ಆಕಾಶ್ ಅವ್ರು ಎಷ್ಟು ದುಡ್ಡು ಕೊಡ್ಬೇಕು ನಿಮಗೆ? ತಂಗಿ ಮದುವೆನ ಅದ್ದೂರಿಯಾಗೆ ಮಾಡಿ ಆಕಾಶ್ ಮನೆ ಸಮಸ್ಯೆನ ಸಾಲ್ವ್ ಮಾಡಿ. ಆಕಾಶ್ ಅವ್ರ ಫ್ರೆಂಡ್ಸ್ಗೆಲ್ಲ ಕೊಡಬೇಕಾಗಿರೋ ದುಡ್ಡು ಕೊಡಿ ಅಂತ ಮೆಸೇಜ್ ಹಾಕ್ತಿದ್ದಾನೆ. ನೀವು ಹೇಗಿದ್ದೀರಾ ಅಂತ ನೋಡಕ್ ಬಂದೆ. ಗುರು, ಆಕಾಶ್ ಮನೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ ಓಕೆ. ಆಕಾಶ್ ಲವ್ ಮಾಡಿದ ಹುಡುಗಿನ ನೋಡದೆ ಹಾಗೆ ಹೋಗ್ತಿದ್ದಿಲ್ಲ, ಯಾಕೆ? ಆ ಹುಡುಗಿನ ನೀವೊಮ್ಮೆ ನೋಡಿದ್ರ ಅದು ಬೇರೆನಾ? ಆದ್ರೆ ಫಸ್ಟ್ ಸೈಟಲ್ಲೆಲ್ಲ ಹೋಗುತ್ತೆ. ಎಷ್ಟೇ ಆದರೂ ನೀವು ಪ್ರೀತಿ ಮಾಡಿರೋ ಹೃದಯ ಅಲ್ವಾ? ನೋಡು, ಇದು MLA ಅವರ ಖಾಸಗಿ ವಿಚಾರ, ಎಲ್ಲ ಗುಟ್ಟಾಗಿ ನಡಿಬೇಕು. ಮಾಧ್ಯಮಗಳು ನೆಂಟರು ಅಂತ ಯಾರಿಗೆ ಗೊತ್ತಾಗಬಾರ್ದು. ಖಂಡಿತ ಗುರುಗಳೇ, ಯಾವುದೋ ಪೂರ್ವ ಜನ್ಮದ ಪುಣ್ಯ ನಮಗಿದು. ನನಗಿಂಥ ಅವಕಾಶ ಸಿಕ್ಕಿದೆ. ಖಂಡಿತ ನಮ್ಮ ಕಡೆಯಿಂದಂತೂ ಏನೂ ಅಪಚಾರ ಆಗೋದಿಲ್ಲ ಗುರುಗಳೇ. ಒಳ್ಳೇದಾಗಲಿ ಭಾವಿ ಮುಖ್ಯಮಂತ್ರಿಯ ಮಾವನವರೇ. ಎಲ್ಲ ತಮ್ಮ ಆಶೀರ್ವಾದನೇ ಅಲ್ವಾ ಗುರುಗಳೇ? ನನ್ಗೇನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ. ಅದ್ರಲ್ಲಿ ಏನ್ರಿ ಇದೆ? ಲವ್ ಮಾಡ್ಬಿಡ್ರಿ. ಈ ಪ್ರಾಣ ಇರೋವರೆಗೂ ನಿಮ್ಗೆ ಒಂದೇ ಒಂದು ಸಣ್ಣ ಪ್ರಾಬ್ಲಮ್ ಆಗದಿರೋ ಥರ ನಾನು ನೋಡ್ಕೊತೀನಿ. ನಿಮ್ಮೇಲಾಣೆ. ಬೇರೆ ಇಲ್ಲ. ಹಾಳಾದಿನೊಂದು 10 ದಿನ ಇದೆ ಕರ್ಮ ನಮಗೆ. ಆಮೇಲೆ ಯಾವನಾರು ನನ್ನ ಮನೆ ಕರೆಂಟ್ ಮುಟ್ಲಿ, ಆಗ ತೋರಿಸ್ತೀನಿ ನಾನು ಯಾರು ಅಂತ. ಪುಟ, ಇನ್ವಿಟೇಷನ್ಸ್ ಬಂದಿದೆ. MLA ಸಾಹೇಬರು ತುಂಬ ಆಡಂಬರ ಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ನಿನಗೆ ತುಂಬ ಬೇಕಾದವ್ರಿಗೆ ಮಾತ್ರ ಕರಿಬೇಕು, ಸರಿನಾ? ಇನ್ವಿಟೇಷನ್ಸ್ ಇಲ್ಲಿಟ್ಟಿರ್ತೀನಿ. ಅಪ್ಪ, ನನಗೆ ಮದುವೆ ಬೇಡ ಅಪ್ಪ. ಇದೇನು ಪುಟ ಹೀಗೆ ಹೇಳ್ತಾ ಇದೆಯಾ? ಎಲ್ಲ ಅರೇಂಜ್ ಆಗಿದೆ, ಇನ್ನು 3 ದಿನ ಇದೆ ಅಷ್ಟೇ ಮದುವೆಗೆ. ಅಪ್ಪ, ಆಕಾಶ್ ನನಗೋಸ್ಕರ ಮತ್ತೆ ಹುಟ್ಟು ಬಂದಿದ್ದಾನೆ.
ಹುಡುಗಿ ನೋಡಕ್ ಚೆನ್ನಾಗಿದ್ದಾಳೆ ಅಂತಂದ್ರೆ ಇಂಥ ಆಕಾಶದಿಂದ 1000 ಜನ ಉದುರ್ತಾರೆ. ಅಪ್ಪ ಇಲ್ಲಪ್ಪ, ಆಕಾಶ್ ಹಾಟ್ನೆ ವರುಣ್ಗೆ ಹಾಕಿರೋದು. ವರುಣ್ ನನ್ನ ಆಕಾಶ್ ಅಷ್ಟೇ ಇಷ್ಟಪಡ್ತಾನೆ. ನೋಡಮ್ಮ, ನಾನು ಇಂಥದ್ನೆಲ್ಲ ನಂಬೋದಿಲ್ಲ. ನನಗೆ ನಿನ್ನ ಲೈಫ್ ಹಾಳಾಗೋದು ಇಷ್ಟ ಇಲ್ವೇ? ನೋಡು, ನಾನು ವರುಣನ ಬಗ್ಗೆ ವಿಚಾರಿಸಿದ್ದೀನಿ. ಅವನು ಶ್ರೀಮಂತರ ಮನೆ ಹುಡುಗ, ಅವನಿಗೆ ಇದೆಲ್ಲ ಕಾಮನ್ ಕಣೆ. ನೀನು ಸನ್ಯಾಸಿ ಆಗೋದು ನನಗೆ ಇಷ್ಟ ಇಲ್ಲ ಕಣೆ. ಇಲ್ಲ ಅಪ್ಪ, ವರುಣ್ ನಿಜವಾಗ್ಲೂ ನನ್ನ ಮದ್ವೆ ಆಗ್ತಾರೆ. ಸರಿ, ಹಾಗಾದ್ರೆ ಈಗ ಗೊತ್ತಾಗಿರೋ ಮುಹೂರ್ತದಲ್ಲೇ ಮದುವೆ ಆಗ್ಬೇಕು. ಅಕಸ್ಮಾತ್ ಅವನೇನಾದ್ರು ಬರ್ದೆ ಕದ್ದು ಹೋದ ಅಂತಂದ್ರೆ ನೀನು MLA ಸಾಹೇಬ್ರ ಮದುವೆ ಆಗ್ಬೇಕು. ಪ್ರೀತಿ ಮಾಡೋದೊಂದು ಆಟ ಆಗೋಯ್ತು ಅವ್ರಿಗೆ. ನನ್ನ ಲೈಫ್ ಇಷ್ಟು ದಿನ ಯಾಕೆ ಚೆನ್ನಾಗಿತ್ತು ಅಂತ ಈಗ ಗೊತ್ತಾಗ್ತಿದೆ. ಈ ಲವ್ ಮಾಡೋದು ಭಾಳ ಕಷ್ಟನಪ್ಪ. ಸುಮ್ಮನೆ ಅಳ್ತೀರಾ, ಫೋನ್ ತೆಗೆದೆ ಕಾಟ ಕೊಡ್ತೀರಾ, ಬೇಡ ಅಂದಾಗ ವಿಪರೀತ ಮಾತಾಡ್ತೀರ, ಇದಕ್ಕಿದ್ದಂಗೆ ಸೈಲೆಂಟ್ ಆಗ್ಬಿಡ್ತೀರ. ಇವೆಲ್ಲ ಬೇಕಿತ್ತ ನಮಗೆ? ರೀ, ಏನಾರ ಮಾತಾಡ್ರಿ. ಈಗ್ಲಾರ ಲವ್ ಬಂದೈತಾ ಇಲ್ಲ ಎದೆ ಬಗದ್ ತೋರಿಸ್ಬೇಕಾ? 21ಕ್ಕೆ ನಮ್ಮ ಮದ್ವೆ. ಬರೀ ಇನ್ನು 2 ದಿನ ಇರೋದು. ನಮ್ಮ ಅಪ್ಪಂಗೆ ನೀವೆಲ್ಲಾದ್ರೂ ಓಡ್ ಹೋಗ್ತೀರಾ ಅಂತ ಭಯ. ಓಡೋಗಕ್ಕ ನಾನು ಇಷ್ಟು ದೂರ ಬಂದಿದ್ದು. ನೆಟ್ಟಿಗಿನ್ನ ಲವ್ವೇ ಶುರುವಾಗಿಲ್ಲ, ಆಗ್ಲೇ ಮದುವೆ ಅಂತಿದ್ರಲ್ಲ. ದಿನದ 24 ಗಂಟೆನೂ ನಿಮ್ಮನ್ನ ಹೀಗೇ ತಪ್ಕೊಂಡಿರ್ಬೇಕು ಅಂತ ಅನ್ಸುತ್ತೆ. ಅಲ್ಲ, ಮುಂದಿನ ತಿಂಗಳು 21ನೇ ತಾರೀಕು ಇಟ್ಕೊಂಡ್ರಾಗಲ್ವಾ? ನಮ್ಮ ಅಪ್ಪಂಗೆ ರಜಾ ಕೊಡಲ್ಲ. ಆಮೇಲೆ ಯಾರ ಕಾಲಿಗೆ ಬೀಳೋದು ನಾವು? 21ಕ್ಕೆ ಆಗಿಲ್ಲ ಅಂದ್ರೆ ನಮ್ಮ ಅಪ್ಪ ನೋಡಿರೋ ಹುಡುಗನ್ನೇ ಮದ್ವೆ ಆಗ್ತೀನಿ ನಾನು. ಹುಡುಗನ್ನ ಇಲ್ಲ ಅಂಕಲ್ನ. ಹಲೋ, ನನ್ನ ಮದ್ವೆ ಆದ್ರೆ ಅವ್ರು CM ಆಗ್ತಾರೆ ಗೊತ್ತಾ? ಅಯ್ಯಯ್ಯೋ, ಹಾಗಾದ್ರೆ 20ನೇ ತಾರೀಕು ರಾತ್ರಿನೇ ಬಂದು ಮದ್ವೆ ಚೌಟ್ರಿ ಮಲ್ಕೊಂಡ್ಬಿಡ್ತೀನಿ ಬಿಡಿ. ಮದ್ವೆಗೆ ಮುಂಚೆ ಮುತ್ತಿಗಿದ್ ಕೊಟ್ಟು ಲವ್ ಮಾಡೋ ಸಂಪ್ರದಾಯ ನಿಮ್ ಕಡೆ ಏನಾರ ಇದೆಯಾ? ಕೆನ್ನೆ ಮೇಲೆ ಇಟ್ಕೊಡ್ಬೋದಷ್ಟೇ. ಪಾಲಿಗೆ ಬಂದಿದ್ದೆ ಪಂಚಾಮೃತ ಕೊಡಿ. ಏಯ್, ಎಲ್ಲ ಇವಳ 21 ಅಷ್ಟರಲ್ಲಿ ಎಸ್ಕೇಪ್ ಆದ್ರೆ ಒಳ್ಳೇದು ಅನ್ಸುತ್ತೆ. ಏನ್ ಸಾಹೇಬ್ರು ಪರ್ಸನಲ್ ಆಗಿ ಮೀಟ್ ಆಗಕ್ಕೆ ಹೇಳಿದ್ರಿ? ನಮ್ಮ ಮಾವ ಇಷ್ಟಪಟ್ಟು ಮದುವೆ ಆಗ್ತಾರೆ ಹುಡುಗಿ ಹಿಂದೆ ಯಾವನು ಸುತ್ತಾಡ್ತಿದ್ದಾನಂತೆ. ಆ ಸುದ್ದಿ ನನಗೂ ತಿಳಿತು, ಆದರೆ ಆ ಹುಡುಗಿಗೆ MLA ಮೇಲೆ ಮನಸ್ಸು. MLA ಹೆಂಡತಿ ಆಗೋಕ್ಕೆ ಯಾವ ಹುಡುಗಿಗೆ ತಾನೇ ಇಷ್ಟ ಇರಲ್ಲ ಸಾಮ್ಗಳೇ. ಆದರೆ ನಮ್ಮನೆ ಹುಡುಗಿ ಮೇಲೆ ಕಣ್ಣಾಕ್ದವನು ಬದುಕಿರಬಾರ್ದು ಅಲ್ವಾ? ಅದಕ್ಕೆ ಕೇಳ್ತಿರೋದು. ಅದು ಯಾರವನು? ನಾಡಿದ್ದು 21ಕ್ಕೆ ಭೂಮಿ ಮದುವೆ ಅಂತೆ ಕಣ್ರು. ಹೌದು ಕಣ್ರು. ನಮ್ಮ ಮರ್ಯಾದೆಲ್ಲ ತೆಗೆದ್ಬಿಟ್ಟು ಸತೀಶ್ ಸಾವಿತ್ರಿ ಹಂಗೆ ಮದುವೆ ಆಗ್ತಿದ್ದಾಳಲ್ರು. ಬರೀ 50,000ಕ್ಕೆ ಇಷ್ಟೆಲ್ಲ ಮಾಡಿಬಿಟ್ಲಲ್ಲೋ. ನಮಗೆಲ್ಲ ಮೋಸ ಮಾಡಿಬಿಟ್ಟು ಈಗ ಅವಳು ಮದುವೆಗೆ ಸೆಟ್ಲ್ ಆಗಬೇಕಂತ ಇದ್ದಾಳೆ. ಅವಳನ್ನ ಸುಮ್ಮನೆ ಬಿಡಬಾರ್ದು. ಅವಳ ಲೈಫಲ್ಲಿ ನಮ್ಮನ್ನು ಮರಿದಂಗೆ ಮಾಡಬೇಕು. ಹೌದು ಮಗ, ಹೇಗಾದರೂ ಮಾಡಿ ಅವಳ ಮದುವೆ ನಾನು ನಿಲ್ಲಿಸ್ಬೇಕು. ಏಯ್, ನಿಮಗೆಲ್ಲ ಮೋಸ ಮಾಡಿದ್ದು ಭೂಮಿ ಅಲ್ಲ. ಯಾರು? ವರುಣ. ವರುಣ್ ಯಾರು? ಆಕಾಶ್ ಹರ್ಟನ್ನ ವರುಣಂಗೆ ಹಾಕೋದು. ಅದಕ್ಕೆ ಅವನಿಗೆ ಮೋಸ ಮಾಡ್ತಿದ್ದು ನಿಮಗೆಲ್ಲ. ಅವನು ಹಿಂಗೆ ಮಾಡ್ದ. ಅವನಿಗೆ ಹೆಂಗೆ ಗೊತ್ತು ನಮ್ಮ ಬಗ್ಗೆ? ಭೂಮಿನ ಇಂಪ್ರೆಸ್ ಮಾಡೋದಕ್ಕೆ ನಿಮ್ಮನ್ನೆಲ್ಲ ಯೂಸ್ ಮಾಡ್ಕೊಂಡು ಅವನು ಮದುವೆ ಆಗಕ್ಕೆ ರೆಡಿ ಆಗಿದ್ದಾನೆ. ಸೇಡ್ ತಿರ್ಸ್ಕೊಳ್ಳೋದಿದ್ರೆ ವರುಣನ ಮೇಲೆ ತಿರ್ಸ್ಕೊಳ್ರು. ಭೂಮಿ MLA ಸಾಹೇಬ್ರ ಮದುವೆ ಆಗ್ತಿದ್ದಾಳೆ. ನಿಮಗೆಲ್ಲ ಏನಾರು ಸಹಾಯ ಬೇಕಾದ್ರೂ ಮಾಡಿಸ್ತೀನಿ. ಆದರೆ ವರುಣ ಮಾತ್ರ ನಾಳೆ ಮದುವೆಗೆ ಬರಬಾರ್ದು. ಅಷ್ಟಕ್ಕೂ ನೀವ್ಯಾರು?
MLA ಮಾವ. ನಾಳೆನೇ ಕಂಡ್ರು ವರುಣ್ ಮದುವೆ. ಹೋಗ್ಲೇಬೇಕು. ಹೋಗೋಣ ಹೋಗೋಣ ಹೋಗೋಣ. ಇಷ್ಟೆಲ್ಲ ಮಾಡೋನಲ್ವ ನಮಗೆ, ಅವನ ಮದುವೆ ಮಾಡಲೇಬೇಕು. ವರುಣ್ ಮನೆ ಅಡ್ರೆಸ್ ಕಂಡಿಡ್ದೀನಿ ಕಣ್ರೋ. ಶಬಾಷ್, ಒಳ್ಳೆ ಕೆಲಸ ಮಾಡಿದೀಯಾ. ಆಹಾ ದೋಸ್ತನ ಮದ್ವಿ ಅಂತೆ. ಓಹೋ ದೋಸ್ತನ ಮದ್ವಿ ಅಂತೆ. ರಾಮ್ ಪಾಮ್ ಪಾಮ್. ಅಲ್ಲ, ಈ ಮದ್ವೆಗೆ ಪಂಚೆನ ಏನಕ್ಕೂ ಹಾಕೋಬೇಕು? ಅದು ಗೊತ್ತಿಲ್ಲಪ್ಪ. ಆದ್ರ ಫಸ್ಟ್ ನೈಟ್ಗೆ ಯಾಕೆ ಹಾಕೋತಾರ ಚೆನ್ನಾಗಿ ಗೊತ್ತೈತಿ. ನೀನ್ ಅದ್ರಲ್ಲಿ PhD ಮಾಡಿರ್ತೀಯ ಬಿಡಪ್ಪ. ಡಬಲ್ PhD ಮಾಡ್ತೀನಿ. ಪುಟ, ವರುಣ್ ಬರಲೇ ಇಲ್ಲ. ಮುಹೂರ್ತಕ್ಕೆ ಟೈಮ್ ಆಯ್ತು, ಹುಡುಗಿನ ಕರ್ಕೊಂಬನ್ನಿ ಅಂತಿದ್ದಾರೆ ಪುರೋಹಿತರು. ಅಪ್ಪ, ನಾನು ಆಗ್ಲಿಂದ ಟ್ರೈ ಮಾಡ್ತಾನೆ ಇದ್ದೀನಿ. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಸ್ವಿಚ್ ಆಫ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ತಾನೇ ಬರುತ್ತೆ. ಅವನು ಬರಲ್ಲ. ಬಾ. ಸರಿ ಆಯ್ತು, ಇನ್ನೊಂದು 10 ನಿಮಿಷ ಕಾಯೋಣ. ಗಾಬರಿ ಆಗ್ಬೇಡಿ, ನಾವು ಆಕಾಶ್ ಫ್ರೆಂಡ್ಸ್. ಗಾಬರಿ ಯಾಕೋ? ಅವ್ರಿಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ವಾ ನಾವು ಯಾರಂತ. ಗೊತ್ತು, ಆದ್ರೆ ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಗೊತ್ತಾಗ್ಲಿಲ್ಲ. ಫ್ರೆಂಡ್ ಆರ್ಟ್ನ ನಿನ್ಗೆ ಹಾಕಿದ್ದಾರೆ ಅಂದ್ರೆ ಆ ಆರ್ಟಲ್ಲಿ ನಮ್ಮ ಜಾಗ ಇಲ್ವಾ? ಆಕಾಶ್ ಭೂಮಿ ಮದುವೆ ನೋಡ್ಬೇಕಂತ ಆಸೆ ಇತ್ತು, ಆದ್ರೆ ಆಗ್ಲಿಲ್ಲ. ಬಿಡು, ಈಗ ವರುಣ್ ಭೂಮಿ ಮದುವೆ ಮಾಡಿ ನಮ್ಮ ಆಸೆನ ತೀರಿಸ್ಕೊಳ್ಳೋಣ. ಏನಂತೀಯ ಗೆಳೆಯ? ಆಯ್ತು, ಬನ್ನಿ ಮದ್ವೆಗೆ. ಫ್ರೆಂಡ್ನ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ಬೇಕಂತ ಅಷ್ಟು ದೂರದಿಂದ ಬಂದಿದ್ದೀವಿ. ಬಾ ಗೆಳೆಯ. ಬಾ ಗೆಳೆಯ, ಬಾ. ಲೇಟ್ ಆಗುತ್ತೆ. ಗಾಡಿ ಸ್ಟಾರ್ಟ್ ಮಾಡಿ, ಟೈಮ್ ಆಗುತ್ತೆ. ಬಂದ್ಬಿಡ್ರು. ಮುಹೂರ್ತ ಮೀರೋಗ್ತಿದೆ, ಪುರೋಹಿತರು ಅರ್ಜೆಂಟ್ ಮಾಡ್ತಿದಾರಮ್ಮ. ಅಪ್ಪ, ಅದು ವರುಣ್. ನೋಡಮ್ಮ, ವರುಣ್ ಬಂದ್ರೆ ಅವನು ಕೂರಿಸ್ತೀನಿ. ಈಗ ಸದ್ಯಕ್ಕೆ MLA ಸಾಹೇಬ್ರನ್ನ ಕೂರಿಸಿರ್ತೀನಮ್ಮ. ಅಪ್ಪ, ವರುಣ್ ಬರ್ತಾನಪ್ಪ. ಆಯ್ತಮ್ಮ, ಅವನು ಬಂದಾಗ ಇವ್ರು ನೆಪಿಸ್ತೀನಿ, ಅವನ ಕೈಯಿಂದಾನೆ ತಾಳಿ ಕಟ್ಟಿಸ್ತೀನಿ. ಅಪ್ಪ, ಅದು ಹೇಗಾಗುತ್ತೆ? ನಾನಿದ್ದೀನಿ ಪುಟ್ಟ. ಒಟ್ಟಲ್ಲಿ ಈ ಮುಹೂರ್ತದಲ್ಲಿ ನಿನ್ನ ಮದುವೆ ಆಗಲೇಬೇಕು ಅಷ್ಟೇ. ನನಗೆ ಬೇಗ ಬನ್ನಿ. ಏನ್ರು ಮೊದಲನೇ ಮದುವೆ ಥರ ರೆಡಿ ಮಾಡ್ತಾ ಇದ್ದೀರ ನನ್ನ? ಹೌದು, ಮತ್ತೆ ನಮಗಿದು ಮೊದಲನೇ ಮದುವೆನೇ ಅಲ್ವಾ ಸಾಹೇಬ್ರೆ? ಇಷ್ಟಾದರೂ ಮಾಡೋದು ಬೇಡವಾ? ಮಾಡಿ ಸಾಹೇಬ್ರೆ. ಯಮಗಂಡ ಕಾಲ ಬರ್ತಾ ಇದೆ, ಬೇಗ ರೆಡಿಯಾಗಿ. ಏನಕ್ಕೆ ಇಷ್ಟು ಅರ್ಜೆಂಟ್ ಆಗಿ ಕರೆದ್ರೆ? ಮುಹೂರ್ತ ಮೀರ್ ಹೋಗ್ತಿದೆ ಅಲ್ಲಿ. ವರುಣ್ ಏನಾದ್ರೂ ಬಂದ್ರೆ ಎಲ್ಲಾ ಕೆಲಸ ಕೆಟ್ಟ ಹೋಗುತ್ತೆ. ಅವನು ಬರೋದೆಲ್ಲ ಬಿಡೆ. ಯಾವ ಧೈರ್ಯದಿಂದ ಹೇಳ್ತಿದ್ಯಾ ನೀನು? ನೀವೇನು ಯೋಚನೆ ಮಾಡಬೇಡಿ ಪೂಜಾರ್ರೆ, ನಾನಿದ್ದೀನಲ್ಲ. ಆಕಾಶನ್ನೇ ಕೊಲೆ ಮಾಡಿಸ್ತವನ್ಗೆ ವರುಣ ಯಾವ್ದಕ್ಕ
ಆಕಾಶನ ನೀನೇನಾ ಕೊಲ್ಸಿದ್ದು? ಯಜಮಾನ್ರೆ, ನನ್ಗೊಂದ್ಸಲ ಡೀಲ್ ಕೊಟ್ಮೇಲೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾನೊಂದ್ಸಲ ಹೋಗಿ ಯಾರಿಗಾದ್ರೂ ಗುದ್ದಿದ್ರೆ ಅದು ಕೊಲೆನೋ ಆಕ್ಸಿಡೆಂಟ್ ಅಂತ ಯಾರಿಗೂ ಗೊತ್ತಾಗಲ್ಲ. ನೀನು ಯಾಕೆ ಶಾಕ್ ಆಗ್ತಿದ್ಯಾ? ಕೊಲೆ ಏನು ಹೊಸ್ತ ನಮಗೆ? ಅಲ್ಲ, ನೀನು ಕೊಲೆ ಮಾಡಿಸೋ ಲೆವೆಲ್ಗೆ ಹೋಗ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ನಾನು. ಎಮ್ಮೆಲ್ಲೆ ಮಾವ ಆಗೋದಕ್ಕೆ ನಾನು ಏನು ಮಾಡೋದಕ್ಕೂ ರೆಡಿ ಇದ್ದೀನಿ. ನೀನು ಹೋಗಿ ಸಾಹೇಬ್ರನ್ನ ಕರ್ಕೊಂಬ, ಮೆಕ್ಕಿದ್ ನನಗೆ ಬಿಡು. ಆಯಿತು. ಈ ರೋಡಲ್ಲಿ ಯಾಕ್ರು? ಇಲ್ಲೇ ಗುರು, ಶಾರ್ಟ್ ಕಟ್ ಇದೆ, ನಿಮ್ಮ ಹುಡುಗರು ಗೊತ್ತಿಲ್ಲ. ಭೂಮಿಯಪ್ಪ ಎಲ್ಲ ರೆಡಿ ಮಾಡಿರ್ತಾನ. ಯಾಕೋ ನಿಲ್ಸಿದೆ? ಅಯ್ಯೋ, ಅವ್ರು ಬರಬೇಕು, ಬಿಟ್ಟು ಹೋಗಕ್ಕಾಗತ್ತಾ? ಅವ್ರ ಆಟದಲ್ಲಿ ಎಲ್ಲಿ ಬರ್ತಾರೆ? ನಡೀಲಿ. ಹೌದಾ? ನಡಿಯಪ್ಪ, ಹೋಗೋಣ. ಬೇಗ ಬಂದ್ರು ಮದುವೆ ಮಾಡ್ಸೋನು. ಭೂಮಿ, ಟೈಮ್ ಆಗ್ತಿದೆ, ಬಾಕಂದ. ಅಪ್ಪ, ವರುಣ್. ಪುಟ, ನಾನು ನಿಂಗೆ ಹೇಳಿದ್ದೀನಿ ತಾನೆ, ತಾಳಿ ಕಟ್ಟೋದಕ್ಕೆ 1 ನಿಮಿಷ ಮುಂಚೆ ಆ ವರುಣ ಬಂದ್ರು ಅವನ ಜೊತೆನೆ ನೀನ್ ಮದುವೆ ಮಾಡಿಸ್ತೀನಿ. ನೀನ್ ಹೆದರ್ಕೋಬೇಡ, ಬಾಕಂದ. ಅಪ್ಪ, ಹಾಗಲ್ಲ. ಹೇಳ್ತಿದ್ದೀನಲ್ಲ, ಬಾ ನೀನು. ಅಕ್ಕ, ಇವಳನ್ನ ಕರ್ಕೊಂಬನ್ನಿ. ಇನ್ನ ವರುಣ್ ಬಂದಂಗೆ ಕಾಣೋದಿಲ್ಲ. ಏನೋ ಇದು? ರೀ ಸ್ವಾಮಿ, ಟೈಮ್ ಆಗ್ತಾ ಇದೆ. ಮುಹೂರ್ತ ಮೇಲೋಗ್ತಿದೆ, ಈ ಮುಹೂರ್ತದಲ್ಲಿ ಮದುವೆ ಆಗ್ಲೇಬೇಕು. ಮೊಬೈಲ್, ಈ ಮೊಬೈಲಿಂದನೇ ಎಲ್ಲ ಹಾಳಾಗಿದೆ. ಇದಕ್ಕೋಸ್ಕರ ಈ ರೋಡಲ್ಲಿ ಕರ್ಕೊಂಡ್ಬಂದಿದ್ದು. ಇಲ್ಲ ಗೆಳೆಯ, ನಾವು ಆ ರೋಡಲ್ಲಿ ಕಾಯ್ತಾ ಇರ್ತಾರೆ ಅಂತ ಅನ್ಕೊಂಡ್ವಿ, ಅದಕ್ಕೆ ಈ ರೋಡಲ್ಲಿ ಕರ್ಕೊಂಡು ಬಂದ್ವಿ. ಈಗ ನೋಡಿದ್ರೆ ಇಲ್ಲೂ ಕಾಯ್ತಾ ಇದ್ದಾರೆ. ಮಾವ ಮನ್ಸಿಟ್ಟು ಇಷ್ಟಪಟ್ಟಿರೋ ಹುಡುಗಿ ಬೇಕೇನೋ ನಿಂಗೆ? ನಮ್ಮನೆ ಹುಡುಗಿ ಮೇಲೆ ಕಣ್ಣಾಕ್ದವನು ಬದುಕಿರಬಾರ್ದು. ಯಾರವನು? ಇವನೇ ವರುಣ್ ಅಂತ ಹೆಸರು. ನಮ್ಮ ಮಾವನ ಮದುವೆ ನಿಲ್ಸಿ ಆ ಹುಡುಗಿನ ಪಡೆಯೋಕೆ ಮುಂಚೆ ಇದ್ದೈತೇನೋ ಹೊಡಿಬೇಕಂತ ಗೊತ್ತಿಲ್ವೇನೋ ನಿಂಗೆ? ಚಾಲೆಂಜಿಂಗ್ ಸ್ಟಾರ್ ಫ್ಯಾನ್ಗೆ ಚಾಲೆಂಜಾ? ನನ್ನ ಮಗನೇ, ನಾನು ಪ್ರೀತಿಸಿದ ಹುಡುಗಿನ ಪಡ್ಕೊಳ್ಳೋದಕ್ಕೆ MLA ಅಲ್ಲ, ಆ CM ಹೇಳಿದ್ರು ಬಿಟ್ಕೊಡಲ್ಲ. ಎಲ್ಲ ಸಮಸ್ಯೆನ ಬಗೆಹರಿಸಕ್ಕೆ ಅಂತಾನೆ ಫ್ರೆಂಡ್ಸ್ ಇರ್ತಾರೆ. ಅಂಥದ್ರಲ್ಲಿ ನೀನು ಹೋಗಿ ಹೋಗಿ ಫ್ರೆಂಡ್ಸ್ಗೆ ಸುಪಾರಿ ಕೊಟ್ಟಿದ್ಯಲ್ಲ, ನೀನು ಬುದ್ಧಿಗೆ ಅದು ಏನು ಹೇಳಿ ಮಮ್ಮ? ಓ, MLA ಸಾಹೇಬ್ರು ಏನಿಷ್ಟು ಸಿಂಪಲ್ ಆಗಿ 2ನೇ ಮದುವೆ ಆಗ್ತಿದ್ದೀರಾ? ಒಂದು ಕ್ಯಾಮ್ರಾ ಆರ ಕರ್ಸೋದಲ್ವಾ? ಬನ್ರಪ್ಪ. ಮದುವೆ ಅಲ್ಲ, ತಿಥಿ ಮಾಡಿಸ್ತಾರೆ. ಬಂದ್ಯಪ್ಪ ವರುಣ್, ಕೊನೆಗೂ ನನ್ನ ಮಗಳು ಇವಳು ಇಷ್ಟಪಟ್ಟನ ಜೊತೆಗೆ ಮದುವೆ ಆಗೋ ಹಂಗಾಯ್ತು. ಮುಹೂರ್ತಕ್ಕೆ ಸರಿಯಾಗಿ ಬಂದಿದ್ಯಾ. ಬಾಪ ಬಾ. ಎಂತ ನಾಟಕ ಆಡ್ತೀಯ ಮಾಮ? ನಿನ್ನ ನೋಡಕ್ಕೆ ಸ್ಪೆಷಲ್ ಗೆಸ್ಟ್ಗಳು ಬಂದವ್ರೆ, ವೆಲ್ಕಮ್ ಮಾಡು. ನೀನ್ MLA ಮಾವ ಆಗಕ್ಕೆ ಹೋಗಿ ಅನ್ಯಾಯವಾಗಿ ಆಕಾಶನ ಸಾಯಿಸ್ತ ಅಲ್ಲ? ನೀನ್ ನೋಡಿದ್ರೆ ಕೊಲೆ ಮಾಡೋಂಥರ ಏನೋ ಕಾಣಿಸ್ತೀಯ, ಆದ್ರೆ ಹೇಗ್ ನಂಬೋದು? ನಿಮ್ಗಷ್ಟು ಡೌಟ್ ಇದ್ರೆ ಬನ್ನಿ, ಕರ್ಕೊಂಡೋಗ್ತೀನಿ. ಆ ಭಕ್ತ ದೇವರಾಜನ ಮಗಳು ಯಾವುದೋ ಹುಡುಗನ್ ಲವ್ ಮಾಡ್ತಾವಳೆ ಅಂತ ಅವನ ಕತೆ ಮುಗಿಸಿದ್ ನಾನೇ. ಆ ಹುಡುಗನ ಹೆಸರೇನಂದ? ಆಕಾಶ್. ಜನ್ಮ ಕೊಟ್ಟ ಮಗಳನ್ನ ಅದು ಯಾವುದೋ ಮುದುಕನ್ ಕೊಟ್ಟು ಮದುವೆ ಮಾಡ್ತಿದ್ಯಲ್ಲ, ನಿನಗೆ ಸ್ವಲ್ಪನೂ ಮನುಷ್ಯತ್ವ ಅನ್ನೋದೇ ಅಲ್ವಾ? ಅಪ್ಪ, ನೀವು ಹೀಗೆ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ.
ಸ್ವಂತ ಮಗಳಿಗೆ ಮೋಸ ಮಾಡ್ಬಿಟ್ರಲ್ಲಪ್ಪ. ನಿಮ್ ಮುಖ ನೋಡಕ್ಕೂ ನಂಗೆ ಅಸಹ್ಯ ಆಗ್ತಿದೆ. ಎಲ್ಲ ಮುಗೀತಲ್ಲ, ಹೋಗ್ಲಿ. ನಾವು ಇವತ್ತೇ ಮದುವೆ ಆಗ್ಬೇಕಾ? ಮುಂದಿನ ತಿಂಗಳಾದ್ರೆ ಆಗಲ್ವಾ? ಮದುವೆ ಮಾಡ್ಸಕ್ಕೆ ಯಾರು ಇಲ್ವಲ್ಲ, ಅದಕ್ಕೆ ಕೇಳಿದೆ. ನಾವಿದೀವಲ್ಲೋ ದೋಸ್ತ. ನಾವು ಮಾಡಿಸ್ತೀವಪ್ಪ ನಿನ್ನ ಮದುವೆ. ಆಯ್ತಲ್ಲ ವ್ಯವಸ್ಥೆ. ನನ್ನ ಮಕ್ಕಳ್ರ ಹಳ್ಳಕ್ಕೆ ತಳ್ಳಕ್ಕೆ ಕಾಯ್ತಿರ್ತೀರಲ್ಲ? ಹಳ್ಳಕ್ಕೆ ತಳ್ಳಕ್ಕಲ್ಲಪ್ಪ, ಹನಿಮೂನ್ ಕಳ್ಸಕ್ಕೆ.